ಇನ್ನು ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸರ್, ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಅಂತ ಕೇಳಿದಾಗ ಸಿದ್ದರಾಮಯ್ಯನವರ ಉತ್ತರ ಇದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಡಿಕೆ ಸಿಎಂ ಆಗುವ ಬಗ್ಗೆ ಭವಿಷ್ಯ ನುಡಿದ ಸಿಎಂ. ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಸಮಯ ಸಿಕ್ಕಿದ್ರೆ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು ಬುಧವಾರ ಮಂಗಳೂರು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸಮಯ ಸಿಕ್ಕಿದ್ರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವು, ಈಗಾಗಲೇ 2ನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ತೆರಳಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ತೆರಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬಂದಿವೆ? ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೆಲವೊಂದು ವಿಚಾರಗಳು ಮಾತ್ರ ಹೇಳಿದ್ದಾರೆ, ಬಟ್ ಇನ್ನೂ ಕೆಲ ವಿಚಾರಗಳು ಚರ್ಚೆಗೆ ಬಂದಿರುತ್ತೆ. ಮುಂದೆ ಸಿಎಂ ಬದಲಾವಣೆ ಆಗಬಹುದಾ, ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ರಣತಂತ್ರ ಏನು ಅಂತ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು. ಆಗಲೇ ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಏನೆಲ್ಲ ಇಲ್ಲಿಯವರೆಗೆ ರಾದ್ಧಾಂತಗಳಾಯಿತು, ಗದ್ದಲಗಳಾಯಿತು, ಅದೆಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾವಿಬ್ಬರು ಕೂಡ ಬದ್ಧರಾಗಿದ್ದೇವೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಏನು ಸುಮಾರು 15 ದಿನಗಳಿಂದ ನಡೆದಿತ್ತು ಕಾವು, ಆ ಕಾವಿಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಇವತ್ತು ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಈಗ ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಕೆಲವು ವಿಷಯಗಳ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆಗಳಾಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ವಿಚಾರವನ್ನ ಬಿಟ್ಟು, ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾವು ಇಲ್ಲಿ ಚರ್ಚೆ ಮಾಡುವಂತದ್ದು ಏನೂ ಇಲ್ಲ. ಇಬ್ಬರು ಈಗಾಗಲೇ ನಮ್ಮ ನಿವಾಸದಲ್ಲೇ ಮಾತನಾಡಿದಂತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸಿದ್ದರಾಮಯ್ಯನವರೇ, ನೀವು ಮುಂದುವರಿರಿ ಅಂದ್ರೆ ನೀವು ನನಗೆ ಸಹಕಾರವನ್ನ ಕೊಡಿ, ಅಥವಾ ನಿಮಗೆ ಸೀಟ್ ಬಿಟ್ಕೊಡ್ಬೇಕು ಅಂದ್ರೆ ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೇನೆ, ನಿಮಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನಾನು ಕೊಡ್ತೇನೆ. ಹಾಗಾಗಿ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಲ್ಲಿಯವರೆಗೂ ಈ ವಿಚಾರವನ್ನ ಚರ್ಚೆ ಮಾಡೋದು ಬೇಡ, ನಾವು ಹೇಗಿದ್ದೀವಿ ಹಾಗೆ ಇರೋಣ ಅನ್ನುವಂತ ಒಂದು ವಿಚಾರವನ್ನ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತಾರೆ. ನಂತರ ಸದನ ಪ್ರಾರಂಭ ಆಗ್ತಾ ಇರೋದ್ರಿಂದ ಸದನದಲ್ಲಿ ನಾವು ಪ್ರತಿಪಕ್ಷಗಳನ್ನ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು, ಮತ್ತೆ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನವರಿಗೆ ಸರಿಯಾದಂತಹ ಶಾಸಕರ ಬೆಂಬಲ ಇಲ್ಲ, ಹಾಗಾಗಿ ನೀವು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದನದ ಒಳಗಡೆನೆ ಧ್ವನಿಯನ್ನ ಎತ್ತಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಂತ ಒಂದು ಪ್ರಯತ್ನಗಳನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಇಬ್ಬರು ನಾಯಕರ ನಡುವೆ ಚರ್ಚೆಗಳು ನಡೆದಿದೆ. ಸದನದಲ್ಲಿ ಇಬ್ಬರು ಕೂಡ ಒಟ್ಟಾಗಿ ನಾವು ಅದನ್ನ ಪೇಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ನಾವಿಲ್ಲಿ ಸಂಪೂರ್ಣವಾಗಿ ಗಮನಿಸಬೇಕಾಗಿರುವಂತದ್ದು ಮೊದಲ ಬ್ರೇಕ್ಫಾಸ್ಟ್ ಹಾಗೆ 2ನೇ ಬ್ರೇಕ್ಫಾಸ್ಟ್, ಎರಡೂ ವಿಚಾರದಲ್ಲೂ ಕೂಡ ನಾವು ಒಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಇಬ್ಬರು ನಾಯಕರು ರವಾನಿಸಿದ್ದಾರೆ. ಪಕ್ಷ ಇರ್ಬೋದು, ಪಕ್ಷದ ಹೈಕಮಾಂಡ್ ಇರ್ಬೋದು, ಪಕ್ಷದ ರಾಜ್ಯ ಮಟ್ಟದ ನಾಯಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ರಿಗೂ ಕೂಡ ನಾವು ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಶಾಸಕರು ಕಾರ್ಯಕರ್ತರಲ್ಲಿ ಇದ್ದಂತಹ ಗೊಂದಲಗಳನ್ನ ಸದ್ಯಕ್ಕೆ ದೂರ ಮಾಡಿದ್ದಾರೆ. ಅಂದ್ರೆ ನಾವು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಭದ್ರಾಗಿದ್ದೇವೆ, ಅಲ್ಲಿಯವರೆಗೆ ನೀವು ಯಾವುದೇ ರೀತಿಯಾದಂತಹ ಟೆನ್ಷನ್ ಅನ್ನು ತೆಗೆದುಕೊಳ್ಬೇಡಿ, ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಇವತ್ತು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಂದೆ ಬೇರೆ ಬೇರೆ ಚುನಾವಣೆಗಳು, ಲೋಕಲ್ ಬಾಡಿ ಚುನಾವಣೆಗಳು ಈಗ ಎದುರಾಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು, ಗ್ರಾಮ ಪಂಚಾಯತ್ ಚುನಾವಣೆಗಳು, GBAಗೆ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ವಿಶ್ವಾಸವನ್ನ ಮೂಡಿಸಬೇಕಾಗಿದೆ. ಇಲ್ಲಿಯವರೆಗೆ ಕಾರ್ಯಕರ್ತರಲ್ಲಿ ಗೊಂದಲಗಳಿತ್ತು. ನಾವು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಬೇಕಾ, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಬೇಕಾ ಅನ್ನುವಂತಹ ಗೊಂದಲಗಳಿತ್ತು. ಇಬ್ಬರು ನಾವು ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಮೆಸೇಜು ಇವತ್ತು ಆ ಕಾರ್ಯಕರ್ತರಲ್ಲಿ ಒಂದು ರೀತಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನ, ಅವರನ್ನ ಮತ್ತೆ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನಕ್ಕೆ ಪೂರಕವಾಗಿ ಸಹಕಾರ ಆಗಬಹುದು. ಮತ್ತೊಂದು ಕಡೆ ಮೆಕ್ಕೆಜೋಳದ ವಿಚಾರದಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇತ್ತು.
ಈ ಮೆಕ್ಕೆಜೋಳದ ವಿಚಾರದಲ್ಲಿ ನಾವು ಸದನದಲ್ಲಿ ಸರಿಯಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇವತ್ತಿನ ಈ ಸಭೆಯಲ್ಲೂ ಕೂಡ ಇಬ್ಬರ ನಡುವೆ ಮಾತುಕತೆಯಾಗಿದೆ. ಸದನದಲ್ಲಿ ಇದರ ಬಗ್ಗೆ ನಾವು ಧ್ವನಿಯನ್ನ ಎತ್ತಬೇಕು. ಹಾಗೆ ಡಿಸೆಂಬರ್ 8ರಂದು ಸದನ ಪ್ರಾರಂಭವಾಗ್ತಾ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಅವತ್ತು ಸದನ ಬೇಗ ಮುಗಿಯೋದ್ರಿಂದ ನಾವು ದೆಹಲಿಗೆ ತೆರಳಿ ಸಂಸದರ ಜೊತೆ ನಾವು ಸಭೆಯನ್ನ ಮಾಡಬೇಕು. ಕರ್ನಾಟಕ ಭವನದಲ್ಲಿ ಸಭೆಯನ್ನ ಮಾಡಬೇಕು. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಸಂಸದರ ಮೂಲಕ ಅಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಏನ್ ನಡೀತಾ ಇದೆ ಅಲ್ಲಿ ಒತ್ತಡವನ್ನ ತರುವಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕು ಅನ್ನುವಂಥ ನಿರ್ಧಾರವನ್ನ ಇವತ್ತಿನ ಇಬ್ಬರು ನಾಯಕರ ಮಾತುಕತೆಯಲ್ಲಿ ವ್ಯಕ್ತವಾಗಿದೆ. ಜೊತೆಗೆ ಅಂದೇ ನಾವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಹಾಗೆ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೇಳಿದ್ದಾರೆ. ಹಾಗಾಗಿ ಅವತ್ತೇ ವರಿಷ್ಠರನ್ನ ಭೇಟಿ ಮಾಡಿ ಕೆಲವು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಬಹುದು. ಅದೇ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆಗೆ ಬರಬಹುದು. ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಅಂತಿಮವಾಗತ್ತೆ. ಸೊ ಅಲ್ಲಿಯವರೆಗೂ ಕೂಡ ಈಗ ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಇಬ್ಬರು ನಾಯಕರು ರವಾನೆ ಮಾಡಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.